ಎಸ್, ಈಗ ನನ್ನ ಜೊತೆ KPSC ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿದ್ದಾರೆ. ಬಟ್ ಈಗ ಅವರಿಗೆ ಉದ್ಯೋಗದ ಒಂದು ಭೀತಿ ಅನ್ನುವಂಥದ್ದು ಕಾಡ್ತಾ ಇದೆ. ಯಾರೋ ಮಾಡಿದಂತಹ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಹ ವಾತಾವರಣ ರೈಟ್ ನಾವು ಈಗ ಸೃಷ್ಟಿಯಾಗಿದೆ. ನಾನು ಮತ್ತೊಬ್ಬ KPSC ಅಭ್ಯರ್ಥಿಯನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಡಾಕ್ಟರ್ ಮೋನಿಕಾ. ಮೇಡಮ್, ಎಷ್ಟು ವರ್ಷದಿಂದ ನೀವು ಈ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಆ್ಯಂಡ್ ಯಾವಾಗ ನೀವು ಎಕ್ಸಾಮ್? ಸರ್ ನಾವು 2020 ಪಾಸ್ಡ್ ಔಟ್ ಸರ್. ನಾವು ಪಾಸ್ ಆಗಿ 6 ಇಯರ್ಸ್ ಆಯಿತು ಸರ್. ನಾವು ಪಾಸ್ ಆದಮೇಲೆ 2022 ಅಲ್ಲಿ ಒಂದು ನೋಟಿಫಿಕೇಶನ್ ಆಯಿತು. ಆಗ ನೋಟಿಫಿಕೇಶನ್ ಏನಿತ್ತು ಅಂದರೆ ಎಕ್ಸಾಮ್ ಏನಿರಲಿಲ್ಲ ಸರ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇತ್ತು. ನಾವು ಏನು 5.5 ಇಯರ್ಸ್ CGPA ತಗೊಂಡಿರ್ತೀವಿ, ಅದ್ರ ಬೇಸಿಸ್ ಮೇಲೇ ನಮಗೆ ಎಕ್ಸಾಮ್ ಏನೂ ಇಲ್ದಿರ ನಮಗೆ ಜಾಬ್ಸ್ ಕೊಡ್ತಿದ್ರು. ಆದಮೇಲೆ ಎಲ್ರಿಗೂ ಸಮ ಅವಕಾಶ ಸಿಗಬೇಕು, ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು ಅಂತ ಹೇಳಿ ಕೆಲವರು ಹೋರಾಟ ಮಾಡಿ KPSC ಎಕ್ಸಾಮ್ ಆಗಬೇಕು ಅಂತ ಮಾಡಿಸಿದ್ರು ಸರ್. 2022 ಅಲ್ಲಿರೋದು ಸ್ಕ್ವಾಶ್ ಆಗಿ ಮತ್ತೆ 2024 ಅಲ್ಲಿ ಮತ್ತೆ ರೀನೋಟಿಫಿಕೇಶನ್ ಆಯಿತು ಎಕ್ಸಾಮ್ ಆಗಬೇಕು ಅಂತ. ಆಗ ನೋಟಿಫಿಕೇಶನ್ ಆಯಿತು, ಮತ್ತು ಮಾರ್ಚಲ್ಲಿ ಎಕ್ಸಾಮ್ ಅಂತಂದರು, ಪೋಸ್ಟ್ಪೋನ್ ಆಯಿತು. ಮತ್ತು ಏಪ್ರಿಲಲ್ಲಿ ಎಕ್ಸಾಮ್ ಅಂತಂದರು, ಮತ್ತೆ ಪೋಸ್ಟ್ಪೋನ್ ಆಯಿತು. ಕೊನೆಗೆ ನಮಗೆ January 9th 8th 9th ಆ್ಯಕ್ಚುಲಿ ಕನ್ನಡ ಎಕ್ಸಾಮು ಮತ್ತು ನೆಕ್ಸ್ಟ್ ಡೇ ನಮ್ಮದು ಎಕ್ಸಾಮು ಅದು ಆಯಿತು ಸರ್. ಜನವರಿಗೆ ಆಯಿತು. ಫಸ್ಟ್ ಟೈಮ್ ನೋಟಿಫಿಕೇಷನ್ ಕೊಟ್ಟಾಗ ನಮಗೆ 3 months ಟೈಮ್ ಇತ್ತು ಸರ್ ಓದ್ಕೊಳ್ಳೋದಕ್ಕೆ. ಮತ್ತು ಪೋಸ್ಟ್ಪೋನ್ ಆದಮೇಲೆ ಮತ್ತೆ ಯಾವಾಗ January 9th ಮತ್ತೆ ಎಕ್ಸಾಮ್ ಇಟ್ಟರು, ಅವಾಗ ಸಡನ್ನಾಗಿ ನಮಗೆ 1 month ಗ್ಯಾಪ್ ಕೊಟ್ಟು ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಆದೇಶ ಕೊಟ್ಟರು. ಬಟ್ ನಾವು 3 monthsಗೂ ಮುಂಚೆ ಓದಿದ್ವಿ, ಬಟ್ 1 year ಗ್ಯಾಪ್ ಬಂದಿತ್ತು ಸರ್ ನಮಗೆ. ಬಟ್ ಆ 1 monthಲ್ಲಿ ನಾವು ಫುಲ್ ಸ್ಟ್ರೆಸ್ಫುಲ್ ಕಂಡೀಷನ್ಸಲ್ಲಿ ಕೂಡ ನಾವು ಮಾಡ್ತಿರೋ ಹುದ್ದೆಗಳಿಗೆಲ್ಲನೂ ರಜೆ ಹಾಕ್ಕೊಂಡು ನಾವು ಹಗಲು ರಾತ್ರಿ ಓದಿ ಎಲ್ಲ ಕಷ್ಟಪಟ್ಟು ನಮಗೆ ಈ ವೆಟನರಿ ಸಬ್ಜೆಕ್ಟ್ಸ್ ಆದರೆ ನಮಗೆ ಓಕೆ ಸರ್. ನಾವು ಯಾಕಂದರೆ 5.5 years ಓದಿರ್ತೀವಿ, ಅದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಏನು ಈ ಜನರಲ್ ಸಬ್ಜೆಕ್ಟ್ಸ್ ಏನಿದೆ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಐಡಿಯಾನೇ ಇಲ್ಲ ಸರ್. ಈ ಜನರಲ್ ಸಬ್ಜೆಕ್ಟ್ಸು ಆ್ಯಪ್ಟಿಟ್ಯೂಡ್ ಏನಿದೆ, ಮೆಂಟಲ್ ಎಬಿಲಿಟಿ ಏನಿದೆ, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸು ಅವೆಲ್ಲನೂ ನಿಮಗೆ ಗೊತ್ತು ಸರ್ ಎಷ್ಟೊಂದು ಟಫ್ ಸಬ್ಜೆಕ್ಟ್ಸ್ ಅಂತ. ಅವೆಲ್ಲನೂ ಓದಿ ಅರ್ಥ ಮಾಡಿಕೊಂಡು ನಮ್ಮ ಕೈಲಾದಷ್ಟು ನಾವು ಬರೆದು ಇವಾಗ ಎಕ್ಸಾಮ್ ಬರೆದು ಪಾಸಾಗಿ ಇವಾಗ ನಾವು ಪ್ರೊವಿಷನಲ್ ಲಿಸ್ಟಲ್ಲೂ ಇದ್ದೀವಿ, ಫೈನಲ್ ಲಿಸ್ಟಲ್ಲೂ ಇದ್ದೀವಿ ಸರ್. ಈ ಪ್ರೋಸೆಸ್ಸಲ್ಲಿ ನಮಗೆ ಗೊತ್ತು ಎಸ್, ಈಗ ನನ್ನ ಜೊತೆ KPSC ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿದ್ದಾರೆ. ಬಟ್ ಈಗ ಅವರಿಗೆ ಉದ್ಯೋಗದ ಒಂದು ಭೀತಿ ಅನ್ನುವಂಥದ್ದು ಕಾಡ್ತಾ ಇದೆ. ಯಾರೋ ಮಾಡಿದಂತಹ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಹ ವಾತಾವರಣ ರೈಟ್ ನಾವು ಈಗ ಸೃಷ್ಟಿಯಾಗಿದೆ. ನಾನು ಮತ್ತೊಬ್ಬ KPSC ಅಭ್ಯರ್ಥಿಯನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಡಾಕ್ಟರ್ ಮೋನಿಕಾ. ಮೇಡಮ್, ಎಷ್ಟು ವರ್ಷದಿಂದ ನೀವು ಈ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಆ್ಯಂಡ್ ಯಾವಾಗ ನೀವು ಎಕ್ಸಾಮ್? ಸರ್ ನಾವು 2020 ಪಾಸ್ಡ್ ಔಟ್ ಸರ್. ನಾವು ಪಾಸ್ ಆಗಿ 6 ಇಯರ್ಸ್ ಆಯಿತು ಸರ್. ನಾವು ಪಾಸ್ ಆದಮೇಲೆ 2022 ಅಲ್ಲಿ ಒಂದು ನೋಟಿಫಿಕೇಶನ್ ಆಯಿತು. ಆಗ ನೋಟಿಫಿಕೇಶನ್ ಏನಿತ್ತು ಅಂದರೆ ಎಕ್ಸಾಮ್ ಏನಿರಲಿಲ್ಲ ಸರ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇತ್ತು. ನಾವು ಏನು 5.5 ಇಯರ್ಸ್ CGPA ತಗೊಂಡಿರ್ತೀವಿ, ಅದ್ರ ಬೇಸಿಸ್ ಮೇಲೇ ನಮಗೆ ಎಕ್ಸಾಮ್ ಏನೂ ಇಲ್ದಿರ ನಮಗೆ ಜಾಬ್ಸ್ ಕೊಡ್ತಿದ್ರು. ಆದಮೇಲೆ ಎಲ್ರಿಗೂ ಸಮ ಅವಕಾಶ ಸಿಗಬೇಕು, ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು ಅಂತ ಹೇಳಿ ಕೆಲವರು ಹೋರಾಟ ಮಾಡಿ KPSC ಎಕ್ಸಾಮ್ ಆಗಬೇಕು ಅಂತ ಮಾಡಿಸಿದ್ರು ಸರ್. 2022 ಅಲ್ಲಿರೋದು ಸ್ಕ್ವಾಶ್ ಆಗಿ ಮತ್ತೆ 2024 ಅಲ್ಲಿ ಮತ್ತೆ ರೀನೋಟಿಫಿಕೇಶನ್ ಆಯಿತು ಎಕ್ಸಾಮ್ ಆಗಬೇಕು ಅಂತ. ಆಗ ನೋಟಿಫಿಕೇಶನ್ ಆಯಿತು, ಮತ್ತು ಮಾರ್ಚಲ್ಲಿ ಎಕ್ಸಾಮ್ ಅಂತಂದರು, ಪೋಸ್ಟ್ಪೋನ್ ಆಯಿತು. ಮತ್ತು ಏಪ್ರಿಲಲ್ಲಿ ಎಕ್ಸಾಮ್ ಅಂತಂದರು, ಮತ್ತೆ ಪೋಸ್ಟ್ಪೋನ್ ಆಯಿತು. ಕೊನೆಗೆ ನಮಗೆ January 9th 8th 9th ಆ್ಯಕ್ಚುಲಿ ಕನ್ನಡ ಎಕ್ಸಾಮು ಮತ್ತು ನೆಕ್ಸ್ಟ್ ಡೇ ನಮ್ಮದು ಎಕ್ಸಾಮು ಅದು ಆಯಿತು ಸರ್. ಜನವರಿಗೆ ಆಯಿತು. ಫಸ್ಟ್ ಟೈಮ್ ನೋಟಿಫಿಕೇಷನ್ ಕೊಟ್ಟಾಗ ನಮಗೆ 3 months ಟೈಮ್ ಇತ್ತು ಸರ್ ಓದ್ಕೊಳ್ಳೋದಕ್ಕೆ. ಮತ್ತು ಪೋಸ್ಟ್ಪೋನ್ ಆದಮೇಲೆ ಮತ್ತೆ ಯಾವಾಗ January 9th ಮತ್ತೆ ಎಕ್ಸಾಮ್ ಇಟ್ಟರು, ಅವಾಗ ಸಡನ್ನಾಗಿ ನಮಗೆ 1 month ಗ್ಯಾಪ್ ಕೊಟ್ಟು ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಆದೇಶ ಕೊಟ್ಟರು. ಬಟ್ ನಾವು 3 monthsಗೂ ಮುಂಚೆ ಓದಿದ್ವಿ, ಬಟ್ 1 year ಗ್ಯಾಪ್ ಬಂದಿತ್ತು ಸರ್ ನಮಗೆ. ಬಟ್ ಆ 1 monthಲ್ಲಿ ನಾವು ಫುಲ್ ಸ್ಟ್ರೆಸ್ಫುಲ್ ಕಂಡೀಷನ್ಸಲ್ಲಿ ಕೂಡ ನಾವು ಮಾಡ್ತಿರೋ ಹುದ್ದೆಗಳಿಗೆಲ್ಲನೂ ರಜೆ ಹಾಕ್ಕೊಂಡು ನಾವು ಹಗಲು ರಾತ್ರಿ ಓದಿ ಎಲ್ಲ ಕಷ್ಟಪಟ್ಟು ನಮಗೆ ಈ ವೆಟನರಿ ಸಬ್ಜೆಕ್ಟ್ಸ್ ಆದರೆ ನಮಗೆ ಓಕೆ ಸರ್. ನಾವು ಯಾಕಂದರೆ 5.5 years ಓದಿರ್ತೀವಿ, ಅದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಏನು ಈ ಜನರಲ್ ಸಬ್ಜೆಕ್ಟ್ಸ್ ಏನಿದೆ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಐಡಿಯಾನೇ ಇಲ್ಲ ಸರ್. ಈ ಜನರಲ್ ಸಬ್ಜೆಕ್ಟ್ಸು ಆ್ಯಪ್ಟಿಟ್ಯೂಡ್ ಏನಿದೆ, ಮೆಂಟಲ್ ಎಬಿಲಿಟಿ ಏನಿದೆ, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸು ಅವೆಲ್ಲನೂ ನಿಮಗೆ ಗೊತ್ತು ಸರ್ ಎಷ್ಟೊಂದು ಟಫ್ ಸಬ್ಜೆಕ್ಟ್ಸ್ ಅಂತ.
ಅವೆಲ್ಲನೂ ಓದಿ ಅರ್ಥ ಮಾಡಿಕೊಂಡು ನಮ್ಮ ಕೈಲಾದಷ್ಟು ನಾವು ಬರೆದು ಇವಾಗ ಎಕ್ಸಾಮ್ ಬರೆದು ಪಾಸಾಗಿ ಇವಾಗ ನಾವು ಪ್ರೊವಿಷನಲ್ ಲಿಸ್ಟಲ್ಲೂ ಇದ್ದೀವಿ, ಫೈನಲ್ ಲಿಸ್ಟಲ್ಲೂ ಇದ್ದೀವಿ ಸರ್. ಈ ಪ್ರೋಸೆಸ್ಸಲ್ಲಿ ನಮಗೆ ಗೊತ್ತಂಗೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ, ನಾವೆಷ್ಟು ಶ್ರಮ ಹಾಕಿದ್ದೀವಿ ಅಂತ ಬರೀ ನಮಗಷ್ಟೇ ಗೊತ್ತು ಸರ್. ಜಸ್ಟ್ ಇವಾಗ ಯಾರೋ ಕೆಲವರು ಆರೋಪ ಮಾಡಿದ್ರು, ಹಗರಣ ಆಗಿದೆ, ಅಷ್ಟು ಕೋಟಿ ಕೊಟ್ಟರು, ಇಷ್ಟು ಲಕ್ಷ ಕೊಟ್ಟರು ಅಂತ ಅಂತಿದ್ದಾರೆ ಸರ್. ಅದು ಅವರ ಡೌಟು. ಬಟ್ ಆದರೂ ಕೂಡ ಜೆನ್ಯೂನ್ ಆಗಿ ಬರ್ದಿರೋರು ಕೂಡ ಇರ್ತಾರಲ್ಲ ಸರ್. ಇವಾಗ ಎಲ್ಲರೂ ದುಡ್ಡಿರೋರಾದರೆ ವೆಟನರಿ ಯಾಕೆ ಮಾಡ್ತಾರೆ ಸರ್ ಅಲ್ವಾ? ಎಲ್ಲ ರೈತ ಕುಟುಂಬ ಮಕ್ಕಳೇ ವೆಟನರಿಗೆ ಬರೋದು. ನಮ್ಮಪ್ಪ ದಿನಗೂಲಿ ಸರ್. ಹಂಗೆ ಅವರು ಕಷ್ಟಪಟ್ಟು ನಮ್ಮನ್ನು ಓದಿಸಿ ನಮ್ಮನ್ನ ಒಂದು ಸ್ಟೇಜ್ಗೆ ತರಬೇಕು. ನಮಗೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಒಂದು ಸತಿ ಅಲ್ಲ ಸರ್, 22 ಅಲ್ಲಿ ಒಂದು ಸತಿ ನೋಟಿಫಿಕೇಶನ್ ಸ್ಕ್ವಾಶ್ ಆಯಿತು, 24 ಮತ್ತೆ ನೋಟಿಫಿಕೇಶನ್ ಬಿಟ್ಟು ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು. ಇಷ್ಟೆಲ್ಲನೂ ನಾವು ಆಲ್ಮೋಸ್ಟ್ 4 ಇಯರ್ಸಿಂದ ಇದನ್ನು ವೆಯ್ಟ್ ಮಾಡಿ ಇವಾಗ ಕೊನೆಗೆ ಎಕ್ಸಾಮ್ ಆಗಿದೆ, ರಿಸಲ್ಟ್ ಬಂದಿದೆ, ಫೈನಲ್ ಲಿಸ್ಟು ಬಂದಿದೆ ಅಂತ ಖುಷಿ ಪಡೋ ಟೈಮಲ್ಲಿ ಈ ಥರ ಆಗ್ತಿದೆ ಸರ್. ಇವಾಗ ನಮ್ಮ ಪೇರೆಂಟ್ಸು ಕೂಡ ಅಷ್ಟೇ ಸರ್. ಅವರು ಇವಾಗ ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಗೌರ್ಮೆಂಟ್ ಎಂಪ್ಲಾಯೀಸೇ ಇಲ್ಲ ಸರ್, ಡಾಕ್ಟರ್ಸೇ ಇಲ್ಲ, ಯಾರೂ ಅಷ್ಟು ಓದೋರು ಯಾರೂ ಇಲ್ಲ ಸರ್. ಇವಾಗ ಇಡೀ ನಮ್ಮ ಫ್ಯಾಮ್ಲಿಗೆಲ್ಲನೂ ನಾನು ಡಾಕ್ಟ್ರ್ ಓದಿದ್ದೀನಿ, ನನಗೆ ಗೌರ್ಮೆಂಟ್ ಜಾಬ್ ಬಂದಿದೆ ಅಂತ ಫುಲ್ ಹೆಮ್ಮೆಯಿಂದ ಹೇಳ್ಕೊತಿದ್ರು ಸರ್ ನಮ್ಮ ಪೇರೆಂಟ್ಸ್ ಎಲ್ಲನೂ. ಇವಾಗ ಅವ್ರಿಗೆ ನಾನು ಏನಂತ ಉತ್ತರ ಕೊಡಬೇಕಾಗತ್ತೆ ಸರ್? ಹಗರಣ ಆಗಿದೆ ಅಂತ ನಮ್ಮ ರಿಲೇಟಿವ್ಸ್ ಕೂಡ ಕೇಳ್ತಿದ್ದಾರೆ, ಹಗರಣ ಆಗಿದೆಯಂತಲ್ಲ, ಎಕ್ಸಾಮ್ ಕ್ಯಾನ್ಸಲ್ ಆಗಿಬಿಡತ್ತಂತಲ್ಲ, ಹಂಗಾರೆ ಬಂದಿರೋ ಜಾಬ್ ಹೋಯ್ತಾ, ಹಿಂಗೆ ಹೀಯಾಳಿಸಿ ಮಾತಾಡ್ತಿದ್ದಾರೆ ಸರ್. ಇದಕ್ಕೆ ನಾವು ಎಷ್ಟು ಮೆಂಟಲ್ ಸ್ಟ್ರೆಸ್ ತಗೊತಿದ್ದೀವಿ, ಎಷ್ಟು ಡಿಪ್ರೆಷನ್ಗೆ ಒಳಗಾಗ್ತಿದ್ದೀವಿ ಅಂತ ಬರೀ ನಮಗಷ್ಟೇ ಗೊತ್ತು ಸರ್. ನಮ್ಮ ಪೇರೆಂಟ್ಸ್ ಅವ್ರಿಗೆ ಏನು ಕ್ವೆಶನ್ಸ್ ಕೇಳ್ತಿದ್ರೆ ಅವ್ರು ಏನಾಗುತ್ತೆ ಏನು ಅಂತ ನಮಗೆ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ. ಯಾಕೆಂದರೆ ಫಸ್ಟು KPSC ತನಿಖೆ ಅಂತಂದರು. ಸರಿ ಆಯಿತು, ಮಾಡಲಿ ಸರ್. ಯಾಕೆ ಅಂತಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಬೀಳಲೇಬೇಕು ಸರ್, ಆಗಲೇಬೇಕು. ಬಟ್ ಇವಾಗ 100 ಜನ ತಪ್ಪಿತಸ್ಥರು ತಪ್ಪಿಸ್ಕೊಂಡ್ರು ಕೂಡ ಒಬ್ಬ ಅರ್ಹ ವಿದ್ಯಾರ್ಥಿ, ಒಬ್ಬ ಪ್ರಾಮಾಣಿಕವಾಗಿ ಓದಿ ಬರೆದಿರೋ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರ್ದಲ್ಲ ಸರ್. ನಮ್ಮ ಹೋರಾಟ ಇದೆ. ನಾವು ಅರ್ಹ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದು ಓದಿ ಬರೆದು ಮಾರ್ಕ್ಸ್ ತಗೊಂಡು ಫೈನಲ್ ಲಿಸ್ಟಲ್ಲಿ ಬಂದಿರೋರು, ನಮಗೆ ಇವಾಗ ಅನ್ಯಾಯ ಆಗ್ತಿದೆ. ಯಾವ ರೀತಿ ಅನ್ಯಾಯ ಅಂತ ನೀವು ಕೇಳ್ಬೋದು ಸರ್. ಇವಾಗ ತನಿಖೆ ಆಗೋದು ನಮಗೇನು ಅನ್ಯಾಯ ಅಲ್ಲ ಸರ್, ಆಗಲಿ ಸರ್, ತನಿಖೆ ಆಗಲಿ. ಬಟ್ ಏನಂತಂದರೆ ಆಲ್ರೆಡಿ 10 ಇಯರ್ಸ್ ಆಗಿದೆ ಸರ್ ರೆಕ್ರೂಟ್ಮೆಂಟ್ ಆಗಿ. ಲಾಸ್ಟ್ ರೆಕ್ರೂಟ್ಮೆಂಟ್ ಆಗಿರೋದು 2017 ಆವಾಗ ನಾವು ಆಗ್ತಾನೆ ವೆಟನರಿಗೆ ಜಾಯ್ನ್ ಆಗಿದ್ವಿ. ನಾವು 2015 ವೆಟನರಿ ಜಾಯ್ನ್ ಆಗಿದ್ದು. ಆವಾಗಿಂದ ನಮ್ಮ ಕನಸು ಸರ್, ಸುಮಾರು 11 ವರ್ಷದ ಕನಸೇ ಅಂತ ಹೇಳ್ಬೋದು, 12 ವರ್ಷದ ಕನಸು ಸರ್. ಜಾಯ್ನ್ ಆದಾಗಿಂದ ನಾವು CGP ಎಲ್ಲ ಮೇಂಟೈನ್ ಮಾಡ್ಕೊಂಬಂದಿದ್ದು ಇದೇ ಜಾಬ್ಗೋಸ್ಕರ ಸರ್. ಬಟ್ ಅದು ಕೂಡ ಹೋಯ್ತು. 22 ನಮಗೆ ಎಕ್ಸಾಮ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಕೊಟ್ಟಾಗ ನಾವು 5.5 ಇಯರ್ಸ್ ಓದಿ ತಗೊಂಡಿರೋ CGP ಏನು ಅದು ಕನ್ಸಿಡರ್ ಮಾಡಲ್ಲ ಅಂದರು. ಸರಿ ಆಯಿತು. KPSC ಅಂದರು, ಅದಕ್ಕೂ ಕಷ್ಟಪಟ್ಟು ಓದಿ ಎಲ್ಲ ಬರೆದ್ವಿ. ಇವಾಗ ಇದರಲ್ಲೂ ಹಗರಣ ಅಂತಿದ್ದಾರೆ. ಸರಿ ಆಯಿತು, ತನಿಖೆ ಮಾಡಲಿ, ಏನು ತಪ್ಪಿದೆ ಅದನ್ನು ಬಯಲು ಮಾಡಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಲಿ. ಬಟ್ ಇಲ್ಲಿ ನಾವು ಕೇಳ್ತಿರೋದು ಒಂದೇ ಸರ್, ಇವಾಗ ಆಲ್ರೆಡಿ 10 ಇಯರ್ಸಿಂದ ನಮಗೆ ಜಾಬ್ಸೇ ಆಗಿಲ್ಲ. ಅದರಲ್ಲೂ ಕೂಡ ನಾವು 6 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ದೀವಿ. ಈ ಎಕ್ಸಾಮ್ ಆಗತ್ತೆ ಅಂತಂದ್ಬಿಟ್ಟು 2 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡಬೇಕು ಸರ್ ನಾವು? ಆಲ್ರೆಡಿ ನಾನು 6 ಇಯರ್ಸ್ ಆಯಿತು ಸರ್ ಹೊರಗೆ ಬಂದು. 6 ಇಯರ್ಸಿಂದ ನನ್ನ ಟೈಮ್ ವೇಸ್ಟೇ ಅಲ್ವಾ ಸರ್ ಅದು? ನನ್ನ ಸರ್ವೀಸ್ ರೈತರಿಗೆ ಎಲ್ಲಿ ಸರ್ ಸಿಗ್ತಾ ಇದೆ? ಇವಾಗ ಇಲ್ಲಿ ಬರೀ ನಾವಷ್ಟೇ ವಿಕ್ಟಿಮ್ಸ್ ಆಗ್ತಿಲ್ಲ ಸರ್, ರೈತರು, ಮೂಕ ಪ್ರಾಣಿಗಳು ವಿಕ್ಟಿಮ್ಸ್ ಆಗ್ತಿದೆ ಸರ್. ಇವಾಗ ಎಷ್ಟು ವರ್ಷ ಅಂತ ತಳ್ತಾ ಹೋದರೆ ಯಾವಾಗ ಸರ್? ಇವಾಗ ಎಷ್ಟೋ ಕಡೆ VDಸು ಖಾಲಿ ಇದ್ದಾವೆ, ಸುಮಾರು 1200 VDಸು ಖಾಲಿ ಇದ್ದಾವೆ. ಅಲ್ಲಿ ವೆಟನರಿ ಡಾಕ್ಟರೇ ಇಲ್ಲ, ಯಾರು ಟ್ರೀಟ್ಮೆಂಟ್ ಮಾಡೋಕ್ಕಿಲ್ಲ ಸರ್. ಅವ್ರು ರೈತರ ಆಳೋರು ಯಾರು ಸರ್ ತೀರಿಸ್ತಾರೆ? ಮೂಕ ಪ್ರಾಣಿಗಳ ವ್ಯಥೆಯನ್ನು ಯಾರು ಸರ್ ಎಕ್ಸ್ಪ್ರೆಸ್ ಮಾಡ್ತಾರೆ? ಇವಾಗ ನಮಗೆ ಜಾಬ್ ಬಂದರೆ ತಾನೇ ನಾವು ಒಂದು ಸೇವೆ ಅಂತ ಮಾಡೋಕ್ಕಾಗತ್ತೆ, ನಮ್ಮ ಸೊಸೈಟಿಗೆ ನಮ್ಮ ಪಾಲೇನಿದೆ ನಾವು ಮಾಡೋಕ್ಕಾಗತ್ತೆ. ಇನ್ನೂ ಎಷ್ಟು ವರ್ಷ ಅಂತ ಕಾಯಬೇಕು ಸರ್ ನಾವು? ಇದೊಂದೇ ಸರ್, ತನಿಖೆ ಮಾಡಲಿ. ಬಟ್ ಏನಂತಂದರೆ ಪ್ರೋಸೆಸ್ನ ಸ್ಟಾಪ್ ಮಾಡಬೇಡಿ. ಪ್ರೋಸೆಸ್ ಏನಿದೆ, ಈ ಪ್ರೋಸೆಸ್ ಏನಿದೆ ಇದು ಕಂಟಿನ್ಯೂ ಆಗಬೇಕು. ಯಾರ್ಯಾರಿಗೆ ಜಾಬ್ ಅಲರ್ಟ್ ಆಗಿದೆ ಲೆಟ್ ದೆಮ್ ಮೂವ್ ಆನ್ ಸರ್. ಯಾಕೆಂದರೆ ಫೈನಲ್ ಲಿಸ್ಟ್ ಬಂದ್ಬಿಟ್ಟಿದೆ ಸರ್. ಇನ್ನು ಸಿಂಧುತ್ವ ಅನ್ನೋದು ಒಂದೇ ಸ್ಟೆಪ್ ಸರ್, ಅದು ಫೈನಲ್ ಸ್ಟೆಪ್. ಅದು ಆ ಫೈನಲ್ ಸ್ಟೆಪ್ ತಗೊಂಡ್ರೆ ನಮಗೆ ಜಾಬ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ನಮಸ್ತೆ ಸರ್, ನೀವು ಎಲ್ಲಿಂದ ಬರ್ತಾ ಇದ್ದೀರಿ? ನೀವು ಎಷ್ಟು ವರ್ಷದಿಂದ ಪ್ರಿಪರೇಷನ್ ಮಾಡ್ಕೊಂಡು ಎಕ್ಸಾಮನ್ನು ಬರೆದ್ರಿ? ಸರ್, ನನ್ನ ಹೆಸರು ಡಾಕ್ಟರ್ ರಾಕೇಶ್ ಅಂತ ಅಂದ್ಬಿಟ್ಟು. ನಾನು ಮಧುಗಿರಿಯಿಂದ ಬರ್ತಿರೋದು, ತುಮಕೂರು ಜಿಲ್ಲೆ. ನಾನು 2023ನೇ ಬ್ಯಾಚಲ್ಲಿ ಪಾಸ್ಔಟ್ ಆಗಿರೋದು ಸರ್. ಈ ನೋಟಿಫಿಕೇಷನ್ ಬಂದಿರೋದು 2024ರಲ್ಲಿ. ಸೊ 2024ರಿಂದ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ.
2 ವರ್ಷ ಪ್ರಿಪೇರ್ ಆದಂಗೆ ಸರ್. ಜನವರಿ 2026 ಎಕ್ಸಾಮ್ ಆಗಿದೆ. 1 ತಿಂಗಳು ಟೈಮಲ್ಲಿ ನಮಗೆ ನೋಟಿಫಿಕೇಶನ್ ಫಸ್ಟು 2024 ಆಗಿದ್ದು 2025 ಮಾರ್ಚಲ್ಲಿ ಎಕ್ಸಾಮ್ ಆಗಬೇಕಿತ್ತು. ಅದು ಸಮ್ ಕಾರಣಾಂತರಗಳಿಂದ ಲೇಟ್ ಆಯಿತು. ಅದಾಗಿದ ಮೇಲೆ ಡಿಸೆಂಬರಲ್ಲಿ ಮತ್ತೆ ಕರೆದ್ರು ಸರ್ ಎಕ್ಸಾಮ್. 1 ತಿಂಗಳು ಟೈಮ್ ಇತ್ತು. ಆ 1 ತಿಂಗಳು ಟೈಮಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ಓದಿ ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀವಿ ಸರ್. ಈ ಎಕ್ಸಾಮ್ ಕ್ಲಿಯರ್ ಮಾಡಿದ ಮೇಲೆ ಇದು ಜೆನ್ಯೂನಾಗೆ ಕಷ್ಟಪಟ್ಟು ಕ್ಲಿಯರ್ ಮಾಡಿದ್ದೀವಿ ಸರ್. ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೆ ಇದರಲ್ಲಿ ಮೋಸ ಆಗಬಾರ್ದು. ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೆ ಇದು ಕಷ್ಟಪಟ್ಟು ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಈ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಬೇಕು ಸರ್. ಅದ್ರ ಜೊತೆಗೆ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಇದರಲ್ಲಿ ಏನಾದ್ರೂ ತಪ್ಪಲ್ಲಿ ಸಿಗಾಕೊಂಡಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್. ಅದ್ರ ಜೊತೆಗೆ ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕಂತ ನಾನು ಕೇಳ್ಕೊತೀನಿ. ಓಕೆ, ಒಂದು ವಿಚಾರವನ್ನು ನನ್ನ ಒಂದು ಪರ್ಸ್ನಲ್ ಕ್ಯೂರಿಯಸ್ ಆಗಿ ಕೇಳೋದಕ್ಕೆ ಬಯಸ್ತೀನಿ. ಈ ತಪ್ಪಿತಸ್ಥರು ಇಂಥವರೇ ಅಂತ ಕಂಡು ಹಿಡಿಯೋದಕ್ಕೆ ಏನಾದರೂ ಟ್ರಿಕ್ಸ್ ಇದೆನಾ? ಅಂದರೆ ಆನ್ಸರ್ ಶೀಟಲ್ಲಿ ಅದು ಏನಾದರೂ ಗೊತ್ತಾಗುತ್ತಾ ಸರ್? ಅದು ನಮಗೆ ಯಾವ ಥರ ಗೊತ್ತಾಗುತ್ತೆ ಸರ್? ಅದು ತನಿಖೆಯಲ್ಲೇ ಗೊತ್ತಾಗಬೇಕು ಸರ್. ಯಾಕಂದರೆ ಅದು ತನಿಖೆ ಮಾಡಿದಾಗಲೇ ಅಲ್ವಾ ಸರ್ ಗೊತ್ತಾಗೋದು ಯಾವ ಥರ ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಆರೋಪಗಳು ಬಂದಿದ ಮೇಲೆ ಅದನ್ನು ಈಗಾಗಲೇ ಆಲ್ರೆಡಿ CID ಕೊಟ್ಟಿದ್ದಾರೆ. CID ಕೊಟ್ಟಿದ್ದಾರೆ ಮತ್ತು KPSCಲೂ ಆಂತರಿಕ ಸಮಿತಿ ಮಾಡಿದ್ದಾರೆ ಸರ್. ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಸರ್. ತನಿಖೆ ಮಾಡೋರಿಗೆ ಎಲ್ಲಿ ತಪ್ಪು ಮಾಡ್ತಾರೆ, ಯಾವ ಥರ ಅವ್ರನ್ನ ಕಂಡು ಹಿಡಿಬೇಕು ಅನ್ನೋದು ಗೊತ್ತಿರುತ್ತೆ. ಅವ್ರ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲಿ ಸರ್. ಆದರೆ ಜೆನ್ಯೂನಾಗಿ ಓದಿರೋ ಕ್ಯಾಂಡಿಡೇಟ್ಸ್ಗೆ ನಮಗೆ ನ್ಯಾಯ ಬೇಕು ಸರ್. ನಮಗೆ ಕಂಡೀಷನಲ್ ಆರ್ಡರ್ ಕಾಪಿ ಕೊಡಬೇಕು.